ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶ್ರೇಷ್ಠವಾದ ಅತ್ಯುನ್ನತವಾದ ನಾಮದಲ್ಲಿ ಈ ಉದಯ ಕಾಲದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಾಧಾನ, ಸಂತೋಷ, ಕೃಪೆ ಯಾವಾಗಲೂ ಉಂಟಾಗಲಿ. ರಾಜಮಂಡ್ರಿಯಲ್ಲಿರುವಂತಹ ಕ್ರೈಸ್ಟ್ ವರ್ಷಿಪ್ ಸೆಂಟರ್, ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಯೇಸು ಕ್ರಿಸ್ತನು ಬರುವಂತಹ ದಿನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಎಷ್ಟೋ ಸೂಚನೆಗಳು ನೆರವೇರುತ್ತಾ ಇದೆ. ಪರಿಸ್ಥಿತಿಗಳೆಲ್ಲವೂ ಕೂಡ ಕ್ರಿಸ್ತನ ಎರಡನೇ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡುತ್ತಾ ಇದೆ. ದೇವರ ಚಿತ್ತವನ್ನು ಗ್ರಹಿಸಿ ಆತನ ಕೃಪೆಯಲ್ಲಿ ನಾವೆಲ್ಲರೂ ಕೂಡ ಬೆಳೆಯಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮಗೋಸ್ಕರ ನೀವು ಪ್ರಾರ್ಥಿಸುತ್ತಿದ್ದೀರಾ. ದೇವರ ಕೃಪೆಯಲ್ಲಿ ನೀವೆಲ್ಲರೂ ಕೂಡ ಬೆಳೆಯಬೇಕೆಂದು ಮನಸಾರೆ ನಾನು ಕೋರುತ್ತೇನೆ. ಪ್ರತಿದಿನ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ವಾಗ್ದಾನ ನಿಮಗೆ ಆಶೀರ್ವಾದಕರವಾಗಿದೆ ಅಲ್ವಾ? ಪ್ರೈಸ್ ದ ಲಾರ್ಡ್ ಫಾರ್ ದಟ್. ನಿಮ್ಮಲ್ಲಿ ಅನೇಕರು ನಿಮ್ಮ ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇರುವುದಕ್ಕಾಗಿ ಕೂಡ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು ಕೀರ್ತನೆಗಳು 3ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 3:4. ಕೀರ್ತನೆಗಳು 3ನೇ ಅಧ್ಯಾಯ 4ನೇ ವಾಕ್ಯ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. I cried unto the Lord with my voice, and he heard me out of his holy hill. ನಾನು ಯೆಹೋವನಿಗೆ ಮೊರೆಯಿಡುವಾಗ. ಇಂಗ್ಲಿಷಲ್ಲಿ ಸುಂದರವಾಗಿದೆ ಅಲ್ವಾ? I cried out to God with my voice. ನಾನು ಮೊರೆಯಿಟ್ಟಾಗ. ಅನೇಕ ಸಾರಿ ಅನೇಕರು ನಮಗೋಸ್ಕರ ಪ್ರಾರ್ಥಿಸಬೇಕೆಂದು ಅಂದುಕೊಳ್ಳುತ್ತೇವೆ. ಬಹಳ ಒಳ್ಳೆಯದೆ. ಅನೇಕರು ನಮಗೋಸ್ಕರ ಪ್ರಾರ್ಥಿಸಬೇಕು. ದೇವ ಸೇವಕರು ನಮಗೋಸ್ಕರ ಪ್ರಾರ್ಥಿಸಬೇಕು. ವಿಶ್ವಾಸಿಗಳು ನಮಗೋಸ್ಕರ ಪ್ರಾರ್ಥಿಸಬೇಕು. ಪ್ರಾರ್ಥನೆಯ ಸಹಕಾರ ಒಬ್ಬರಿಗೊಬ್ಬರು ಮಾಡಬೇಕು, ಅದರಲ್ಲಿ ತಪ್ಪಿಲ್ಲ. ಆದರೆ ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ನೀನು ಪ್ರಾರ್ಥಿಸುತ್ತಾ ಇದ್ದೀಯಾ? ದೇವರ ಸಮ್ಮುಖದಲ್ಲಿ ನೀನು ಮೊರೆ ಇಡುತ್ತಾ ಇದ್ದೀಯಾ? ಕೆಲವರು ತಾವು ಪ್ರಾರ್ಥಿಸುವುದಿಲ್ಲ, ಆದರೆ ಅವರಿಗೋಸ್ಕರವಾಗಿ ಅನೇಕರು ಪ್ರಾರ್ಥಿಸಬೇಕೆಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. ಒಂದು ವೇಳೆ ಅವರು ಪ್ರಾರ್ಥನೆ ಮಾಡಿದರ ನಿಮಿತ್ತವಾಗಿ ನಿನ್ನ ಜೀವಿತದಲ್ಲಿ ಚಿಕ್ಕ ಮೇಲುಗಳು ಉಂಟಾಗಬಹುದು. ಆದರೆ ನೀನು ಆತ್ಮದಲ್ಲಿ ವೃದ್ಧಿ ಆಗಬೇಕಂದರೆ, ದೇವರ ಚಿತ್ತವನ್ನು ಗ್ರಹಿಸಬೇಕು ಅಂದರೆ, ಆತ್ಮಿಕ ಜೀವಿತದಲ್ಲಿ ನೀನು ಮುಂದುವರಿಯಬೇಕು ಅಂದರೆ ನಿನಗೂ ದೇವರಿಗೂ ವೈಯಕ್ತಿಕವಾದಂಥ ಅನ್ಯೂನ್ಯತೆ ಇರಬೇಕು. ನೀನು ದೇವರೊಂದಿಗೆ ವೈಯಕ್ತಿಕವಾದ ಸಂಬಂಧ ಹೊಂದದೆ ಯಾರು ಎಷ್ಟೇ ವಿಧವಾಗಿ ಪ್ರಾರ್ಥನೆ ಮಾಡಿದರೂ ಕೂಡ ಅದರಿಂದ ಪ್ರಯೋಜನ ಏನೆಂಬುದಾಗಿ ಒಂದು ಸಾರಿ ಆಲೋಚಿಸು. ನಿನಗೂ ದೇವರಿಗೂ ವೈಯಕ್ತಿಕವಾದ ಸಂಬಂಧ, ಯೇಸು ಕ್ರಿಸ್ತನೊಂದಿಗೆ ಇಂಟಿಮಸಿ ನಿನಗೆ ಉಂಟಾ? ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದರ ಮೂಲಕ, ದೇವರ ವಾಕ್ಯವನ್ನು ಅನುದಿನವೂ ಕೂಡ ಧ್ಯಾನಿಸುವುದರಿಂದ, ಸಾಕ್ಷಿಯ ಜೀವಿತವನ್ನು ಕಾಪಾಡಿಕೊಳ್ಳುವುದರಿಂದ, ಪರಿಶುದ್ಧವಾದ ಸಹವಾಸವನ್ನು ಹೊಂದಿರುವುದರಿಂದ ನೀನು ದೇವರಲ್ಲಿ ಬಲವಾಗಿ ಬೆಳೆಯಬೇಕೆಂದು ಅವರು ಆಶಿಸುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ದೇವರೊಂದಿಗೆ ವೈಯಕ್ತಿಕವಾದ ಸಂಬಂಧ ಹೊಂದಿರಬೇಕು. ನಮ್ಮ ತಾಯಿ ನನಗೋಸ್ಕರ ಪ್ರಾರ್ಥಿಸುತ್ತಾರೆ. ನಮ್ಮ ತಂದೆಯವರು ಬಹಳ ಒಳ್ಳೆಯ ಪ್ರಾರ್ಥನಾ ವೀರರು. ನನ್ನ ಹೆಂಡತಿ ಪ್ರಾರ್ಥಿಸುತ್ತಾಳೆ ಎಂಬುದಾಗಿ ಇಷ್ಟಾನುಸಾರವಾಗಿ ತಿರುಗಿದರೆ ಅದರ ನಿಮಿತ್ತ ಯಾವ ರೀತಿಯಲ್ಲೂ ನೀನು ಆತ್ಮಿಕವಾಗಿ ಬೆಳೆಯುವುದಿಲ್ಲ. ಕೆಲವು ಕುಟುಂಬದಲ್ಲಿ ಗಂಡಂದಿರುತ್ತಾರೆ, ನನ್ನ ಹೆಂಡತಿ ನನಗೋಸ್ಕರ ಕಣ್ಣೀರಿಂದ ಪ್ರಾರ್ಥಿಸುತ್ತಾಳೆ ರೀ, ನಾನು ಕುಡಿದು ರೋಡಿನಲ್ಲಿ ಬೀಳುತ್ತೇನೆ ಎಂದು ಹೇಳುತ್ತಾರೆ ಅನೇಕರನ್ನು. ನಿನ್ನ ಜೀವಿತದಲ್ಲಿ ನೀನು ಹಾಗೆ ಇರುವ ಹಾಗಿಲ್ಲ. ನಿನ್ನ ಹೆಂಡತಿ ಪ್ರಾರ್ಥಿಸಬಹುದು, ನೀನು ಪ್ರಾರ್ಥಿಸಬೇಕು. ನಿನ್ನ ಕುಟುಂಬದವರು ಪ್ರಾರ್ಥಿಸಿ ಪ್ರಾರ್ಥನೆಯಲ್ಲಿ ಬೆಳೆಯಬೇಕು. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸು ಎಂಬುದಾಗಿ ಯೆಹೋಶುವನು ಹೇಳಿದ ಪ್ರಕಾರ ಕುಟುಂಬ ಎಲ್ಲವೂ ಕೂಡ ದೇವರಲ್ಲಿ ಬೆಳೆಯುವವರಾಗಿ ಇರಬೇಕು. ನಾನು ಮೊರೆ ಇಡುವಾಗ, ನಾನು ದೇವರ ಸಮ್ಮುಖದಲ್ಲಿ ಮೊರೆ ಇಡುವಾಗ, ಭಕ್ತನಾದ ದಾವೀದನು ಎದುರುಗೊಂಡಂತಹ ಸಮಸ್ಯೆ ನಮ್ಮೆಲ್ಲರಿಗೂ ಗೊತ್ತು. ತನ್ನ ಸ್ವಂತ ಮಗನು ತನ್ನನ್ನು ಹಿಂದಟ್ಟಿ ಬರುತ್ತಿರುವಾಗ ದಾವೀದನು ಬರೆದಂತಹ ಕೀರ್ತನೆ 3ನೇ ಕೀರ್ತನೆ. ಅಬ್ಷಾಲೋಮನು ಪದವಿಗೆ ಆಸೆಪಟ್ಟು, ಅಧಿಕಾರಕ್ಕೆ ಆಸೆಪಟ್ಟು ದಾವೀದನ ಸಿಂಹಾಸನವನ್ನು ಕಸಿದುಕೊಳ್ಳಬೇಕೆಂದು ಎಷ್ಟೋ ಪ್ರಯತ್ನ ಮಾಡುತ್ತಾ ಇರುವಾಗ, ದಾವೀದನು ಕೇವಲ ದೇವರ ಮುಖವನ್ನೇ ದೃಷ್ಟಿಸಿ ದೇವರ ಮೇಲೆ ನಂಬಿಕೆ ಇಟ್ಟು, ದಾವೀದನು ರಕ್ತಪಾತ ಆಗಬಾರದೆಂಬುದಾಗಿ ಆ ಒಂದೇ ಒಂದು ಉದ್ದೇಶದಿಂದ ಆ ರಾಜ್ಯವನ್ನು ಬಿಟ್ಟು ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಬರೆದಂತಹ ಕೀರ್ತನೆ ಇದು. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟು ಹೆಚ್ಚಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕೆಲವರು ಕೇಳುತ್ತಾ ಇದ್ದಾರಂತೆ, ದಾವೀದನ ದೇವರು ಎಲ್ಲಿ? ಆತನ ನಿಮಿತ್ತ ದಾವೀದನಿಗೆ ಉಂಟಾಗುವಂತ ರಕ್ಷಣೆ ಯಾವುದೆಂಬುದಾಗಿ ಪ್ರಶ್ನಿಸುವವರು ಅನೇಕರಿದ್ದಾರೆ. ಕೆಲವು ಸಾರಿ ನಿನ್ನ ಜೀವಿತದಲ್ಲಿ ಎದುರಿಸುತ್ತಾ ಇರುವಂತಹ ಶ್ರಮೆ ಹಾಗೂ ಕಷ್ಟಗಳನ್ನು ನಿನ್ನ ಸುತ್ತಲಿರುವಂತವರು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಅವರು ಕೂಡ ಇಂಥ ಪ್ರಶ್ನೆ ಕೇಳಬಹುದು. ಈಕೆ ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋಗುತ್ತಾಳೆ ರೀ, ಪ್ರಾರ್ಥಿಸುತ್ತಾಳೆ, ದೇವರ ವಾಕ್ಯ ಓದುತ್ತಾಳೆ, ಪ್ರತಿ ಚಿಕ್ಕ ವಿಷಯಕ್ಕೂ ದೇವರನ್ನೇ ಅವಲಂಬಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಯಾಕೆ ಇವರಿಗೆ ಕಷ್ಟ ಬಂತು? ಇವರಿಗೆ ಯಾಕೆ ರೋಗಗಳು ಬರುತ್ತಾ ಇದೆ? ಇವರಿಗೆ ಯಾಕೆ ಸಾಲದ ಸಮಸ್ಯೆ ಇದೆ? ದಿನ ಕಳೆಯುವುದೇ ಇವರಿಗೆ ಬಹಳ ಕಷ್ಟವಾಗಿದೆ.
ಏನಿವ್ರ ಸಂಗತಿ? ದೇವರು ಇವರ ಪಕ್ಷದಲ್ಲಿದ್ದಾರಾ? ಇವರ ದೇವರು ಇವರ ಪಕ್ಷದಲ್ಲಿದ್ದು ಅದ್ಭುತ ಮಾಡುತ್ತಾರೆ ಎಂಬುದಾಗಿ ಅನೇಕರು ಪ್ರಶ್ನಿಸುತ್ತಾ ಇದ್ದರೆ, ಭಕ್ತನಾದ ದಾವೀದನು ಇಲ್ಲಿ ಮಾತನಾಡುತ್ತಾ ಇರುವಂತಹ ಮಾತನ್ನು ಗಮನಿಸಿರಿ. ನಾನು ಯೆಹೋವನಿಗೆ ಮೊರೆ ಇಡುವಾಗ, ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ, ಸಮಸ್ಯೆ ಬಂದಾಗ ದೇವ ಮಕ್ಕಳು ಮಾಡಬೇಕಾದ ಕೆಲಸ ಮತ್ತೊಂದು ಸಾರಿ ಇಲ್ಲಿ ಹೇಳಲ್ಪಡುತ್ತಿದೆ, ಕ್ರೈ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯಾಕಂದ್ರೆ ನಿನ್ನ ದೇವರು ನಿನ್ನ ಬಾಧೆಯನ್ನು ನೋಡುವ ಆತನು, ನಿನ್ನ ಕಷ್ಟವನ್ನು ನೋಡುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ನೀನು ಮಾಡುವಂತ ಪ್ರಾರ್ಥನೆ ಅಂಗೀಕರಿಸಲ್ಪಡಬೇಕೆಂದು ದೇವರು ಎದುರು ನೋಡುತ್ತಿದ್ದಾರೆ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ಆತನನ್ನು ಎದುರು ನೋಡು. ನೀನು ಕಣ್ಣೀರು ಸುರಿಸಬೇಕು ಅಂದ್ರೆ ದೇವರ ಸನ್ನಿಧಿಯಲ್ಲೇ ಕಣ್ಣೀರು ಸುರಿಸು. ನೀನು ಕಣ್ಣೀರು ಸುರಿಸಬೇಕು ಅಂದ್ರೆ ಆತನ ಮಡಿಲಿನಲ್ಲಿ ಸುರಿಸು. ಒಬ್ಬ ಭಕ್ತನು ಹೇಳುತ್ತಾನೆ, ನೀನು ದೇವರ ಸಮ್ಮುಖದಲ್ಲಿ ಸುರಿಸುವಂತಹ ಕಣ್ಣೀರು ನೆಲಕ್ಕೆ ಬೀಳುವುದಕ್ಕಿಂತ ಮುಂಚೆಯೇ ದೇವರ ಮಡಿಲಿನಲ್ಲಿ ಬೀಳುತ್ತದೆ ಎಂದು. ಬಹಳ ಒಳ್ಳೆಯ ಮಾತು ಅದು. ನೀನು ಸುರಿಸುವಂತ ಕಣ್ಣೀರು ನೆಲಕ್ಕೆ ಬೀಳುವುದಕ್ಕಿಂತ ಮುಂಚೆಯೇ ದೇವರ ಮಡಿಲಿನಲ್ಲಿ ಬೀಳುತ್ತದೆ. ದೇವರು ಅದನ್ನು ದೃಷ್ಟಿಸುತ್ತಾ ಇದ್ದಾರೆ. ತನ್ನ ಪರಿಶುದ್ಧ ಪರ್ವತದಿಂದ ನಿನಗೆ ಸದುತ್ತರ ದಯಪಾಲಿಸುವ ದೇವರು ಆತನು. ಸದುತ್ತರ ಕೊಡುತ್ತಾರೇನೋ ಎಂದು ಹೇಳಲಿಲ್ಲ, ಅನುಮಾನ ಇಲ್ಲ ಇಲ್ಲಿ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ, ಸಂಶಯ ಇಲ್ಲ. ದೇವರು ಉತ್ತರ ಕೊಡುತ್ತಾರೆ. ಯಾಕಂದರೆ ಆತನು ಪರಿಶುದ್ಧ ಪರ್ವತದಲ್ಲಿ ಆಸೀನನಾಗಿರುವ ದೇವರು. ಈ ಸಿಟ್ಟಿಂಗ್ ಆನ್ ದ ಹೋಲಿ ಹಿಲ್. ಪರಿಶುದ್ಧ ಪರ್ವತ, ಪರಿಶುದ್ಧ ಸಿಂಹಾಸನ. ನಮ್ಮ ದೇವರು ಪರಿಶುದ್ಧನೆಂಬುದಾಗಿ ಬೈಬಲ್ ಹೇಳುತ್ತದೆ. ಆತನು ಅಪರಿಶುದ್ಧನಲ್ಲ, ಅಪವಿತ್ರನಲ್ಲ. ಅಪವಿತ್ರವಾದ ಉದ್ದೇಶ ಆತನಿಗೆ ಇಲ್ಲ, ಅಪವಿತ್ರವಾದ ಆಲೋಚನೆ ಆತನಿಗೆ ಇಲ್ಲ. ನಿನ್ನನ್ನು ನನ್ನನ್ನು ಮೇಲೆತ್ತಬೇಕೆಂದು ಆಶೀರ್ವದಿಸಬೇಕೆಂಬುದಾಗಿ ಆತನು ಬಯಸುತ್ತಾ ಇದ್ದಾರೆ. ಆದ್ದರಿಂದಲೇ ಆತನು ಪರಿಶುದ್ಧ ಪರ್ವತದಿಂದ ಉತ್ತರ ಕೊಡುತ್ತಿದ್ದಾರೆ. ದೇವ ಮಕ್ಕಳೇ, ನನ್ನ ಜೀವಿತದ ಕುರಿತಾಗಿ ಹೇಳುವುದಾದರೆ ದೇವರು ನನ್ನ ಎಷ್ಟೋ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ದೇವರ ಸಮ್ಮುಖದಲ್ಲಿ ನಮ್ರತೆಯಿಂದ, ವಿನಯದಿಂದ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಂತ ಸಂದರ್ಭಗಳು ಎಷ್ಟೋ ಇದೆ. ನನ್ನ ಪ್ರಾರ್ಥನೆಯನ್ನು ದೇವರು ಸ್ತುತಿಯಾಗಿ ಮಾರ್ಪಡಿಸಿದ್ದಾರೆ. ಈ ದಿನ ನಾವು ಆರಾಧಿಸುತ್ತಾ ಇರುವಂತಹ ದೇವರು ನಂಬಿಗಸ್ತನಾದ ದೇವರು. ಆದ್ದರಿಂದಲೇ ನಾವು ಮಾಡುವಂತಹ ಪ್ರತಿ ಪ್ರಾರ್ಥನೆಯನ್ನು ಕೂಡ ಆತನು ಸ್ತುತಿಯಾಗಿ ಮಾರ್ಪಡಿಸಲಿದ್ದಾರೆ. ಆಮೇನ್. ಯಾವ ವಿಷಯದಲ್ಲಿ ನೀನು ಕುಗ್ಗಿ ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ನೀನು ನಿಂದೆ ಅನುಭವಿಸುತ್ತಾ ಇದ್ದೀಯಾ? ಅವಮಾನಕರವಾದ ಪರಿಸ್ಥಿತಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದೀಯಾ? ಆ ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ದೇವರ ಕಣ್ಣುಗಳು ನೀತಿವಂತರ ಮೇಲೆ, ಆತನ ಕಿವಿಗಳು ಅವರ ಪ್ರಾರ್ಥನೆಯ ಮೇಲೆ ಇದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಆತನನ್ನು ದೃಷ್ಟಿಸುವುದಾದರೆ ನಾವು ಅದ್ಭುತವನ್ನು ಕಾಣುತ್ತೇವೆ. ಆತನ ಸಮ್ಮುಖದಲ್ಲಿ ಮೊರೆಯಿಡು. ಆತನು ತನ್ನ ಪರಿಶುದ್ಧ ಪರ್ವತದಿಂದ ನಿನಗೆ ಉತ್ತರವನ್ನು ಕೊಡುತ್ತಾರೆ. ಇದೇ ಈ ದಿನ ದೇವರು ನಿನಗೆ ಕೊಡುತ್ತಾ ಇರುವಂತಹ ವಾಗ್ದಾನ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿರಿ. ಪ್ರೀತಿಯುಳ್ಳ ತಂದೆ, ನಾವು ನಿಮಗೆ ಮೊರೆ ಇಡುವಾಗ ಪರಿಶುದ್ಧ ಪರ್ವತದಿಂದ ನಮಗೆ ಉತ್ತರ ಕೊಡುವಂತ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನದಲ್ಲಿ ದಾವೀದನ ಹಾಗೆ ಶ್ರಮೆಯನ್ನು ಅನುಭವಿಸುತ್ತಾ ಇದ್ದಾರೋ, ತಮ್ಮ ಸ್ವಂತ ಕುಟುಂಬದವರಿಂದಲೇ ವಿರೋಧಿಸಲ್ಪಡುತ್ತಾ ಇದ್ದಾರೋ, ಕರ್ತನೆ, ಸ್ನೇಹಿತರು ಎಷ್ಟೋ ಜನ ವಿರೋಧವಾಗಿ ನಿಂತು ನಿಂದೆ ಅವಮಾನಗಳಿಗೆ ನಮ್ಮ ಪ್ರಿಯರನ್ನು ಒಳಪಡಿಸುತ್ತಿದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿರಿ ಅಪ್ಪ. ಕನಿಕರಿಸಿರಿ, ಸ್ವಸ್ಥಪಡಿಸಿ, ಮೇಲೆತ್ತಿರಿ ದೇವ. ದೊಡ್ಡ ಧೈರ್ಯವನ್ನು ಅನುಗ್ರಹಿಸಿ ಅವರನ್ನು ಬಲಪಡಿಸಿರಿ. ಈ ದಿನವೆಲ್ಲ ಬೇಕಾಗಿರುವಂತಹ ಕೃಪೆ, ಸಮಾಧಾನವನ್ನು ಅವರ ಮೇಲೆ ಸುರಿಸಿ ನಿಮ್ಮ ನಾಮವನ್ನು ಅತ್ಯಧಿಕವಾಗಿ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. God bless you, dear friends. Have a wonderful day.